ನೋಡಿ, ನೀವು ನೋಡ್ತಾ ಇದ್ದೀರಲ್ವಾ, ಇದೇ ಬಳ್ಳಿ. ಇದು ಕಪ್ಪು ಈಶ್ವರಿ ಬಳ್ಳಿ ಅಂತ. ಎಲೆಗಳು ಈ ರೀತಿ ಇರುತ್ತೆ. ಈ ಎಲೆನ ತೆಗೆದು ಕಿತ್ಕೊಂಡು ಒಂದು ಸ್ವಲ್ಪ ಹಿಂಗೆ ಮಾಡಿ ಸ್ಮೆಲ್ ನೋಡಿದ್ರೆ ಘಮ 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 ಅನ್ನುತ್ತೆ. ನೋಡಿ, ಈ ಥರ ಇರುತ್ತೆ. ಇದು ಬೆಳೆದು ದೊಡ್ಡದಾಗಿ ಕಾಯಿ ಬಿಟ್ಟು ಕಾಯಿ ಒಣಗಿದಾಗ ಈ ಥರ ಬುಟ್ಟಿ 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 ಬುಟ್ಟಿಯಾಗಿ ಅದರದ್ದು ಬೀಜಗಳು ತುಂಬಿಕೊಂಡಿರುತ್ತೆ. ಹೆಂಗಿದೆ ನೋಡಿ, ಕಪ್ಪು ಈಶ್ವರಿ. ಚೆನ್ನಾಗಿದೆಯಾ? ಮಸ್ತ್ ಅಲ್ವಾ? ಈಗ ಈ ಗಿಡದ ನೋಡಿ, ಇಲ್ಲೂ ಇದೆ. ಇದೊಂದು ಅರಣ್ಯ ಪ್ರದೇಶ, ದಟ್ಟ ಕಾಡು. ಈ ಕಾಡಲ್ಲಿ ಕಪ್ಪು ಈಶ್ವರಿ ಬೆಳೆದಿದೆ. ಇದು ಈ ಥರ ಯಾವುದೇ ಗಿಡಗಳಿದ್ರೂ ಅದ್ರ ಪಕ್ಕಕ್ಕೆ ಹಂಗೆ ಹಬ್ಕೊಂಡು ಹೋಗುತ್ತೆ. ನೀವು ನೋಡ್ತಾ ಇದ್ದೀರಲ್ವಾ, ಈ ಥರ ಹಸಿರು ಕಲರ್ ಇರುತ್ತೆ, ಹಸಿರು ಕಲರ್ ಇರುತ್ತೆ. ನಾನು ಮುಂದೆ ಯಾವಾಗಾದ್ರು ತೋರಿಸ್ತೀನಿ ನಿಮ್ಗೆ. ಅದು ಒಡೆದೋದ್ರೆ ಈ ರೀತಿ ಬುಟ್ಟಿ ಬುಟ್ಟಿ ಥರ ಆಗುತ್ತೆ. ಈ ಬುಟ್ಟಿಯಲ್ಲಿ ಫುಲ್ಲು ಬೀಜಗಳು ಅಡಗಿರುತ್ತೆ. ಯಾವುದಾದ್ರೂ ಒಂದು ಬುಟ್ಟಿಯಲ್ಲಿ ನಿಮಗೆ ಬೀಜಗಳು ತೋರಿಸ್ತೀನಿ ನೋಡಿ. ಇಲ್ಲಿ ಹೆಂಗಿದೆ ನೋಡಿ, ಕಪ್ಪು ಈಶ್ವರಿ. ನೋಡಿ, ಇದ್ರದ್ದು ಎಲೆಗಳು ಈ ರೀತಿ ಕಪ್ಪುಗಿರುತ್ತೆ. ಕಾಣಿಸ್ತಾ ಇದೆಯಾ? ಕಪ್ಪು ಈಶ್ವರಿ ಈ ರೀತಿ ಇರುತ್ತೆ. ಅದು ಬೆಳೀತಾ 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 ಹಸಿರು ಕಲರ್ ಆಗುತ್ತೆ. ಬಟ್ ಬಿಳಿ ಈಶ್ವರಿಯಲ್ಲಿ ಈ ರೀತಿ ಕಪ್ಪು ಬರಲ್ಲ. ಇದು ಕಪ್ಪು ಈಶ್ವರಿ. ನೋಡಿ, ಈ ಬುಟ್ಟಿಗಳಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಬೀಜಗಳು ತುಂಬಿದೆ. ಈಶ್ವರಿ ಬಳ್ಳಿನ ನೋಡ್ತಾ ಇರಬೇಕಾದ್ರೇ ಇದೇ ಕಾಡಲ್ಲಿ ಮತ್ತೆ ನಮಗೆ ಮಹಾಬಿಲ್ವ ಗೋಚರಿಸ್ತು. ನಮ್ಮ ಮೇಲೆ ಶಿವನ ಆಶೀರ್ವಾದ ಇದೆ ಅನ್ನೋಕ್ಕೆ ಇದೇ ಪ್ರತ್ಯಕ್ಷ ಸಾಕ್ಷಿ. ಎಷ್ಟು ಚೆನ್ನಾಗಿದೆ ನೋಡಿ. ಇದರದ್ದು ಸಂಪೂರ್ಣ ವಿಚಾರಗಳು ನಾವಿನ್ನೂ ಹೇಳಿಲ್ಲ, ತುಂಬ ಇದೆ. ಮುಂದಿನ ದಿವಸದಲ್ಲಿ ಹೇಳೋಣ. ಇವಾಗ ಆಗಿರೋದು ಮುಗಿಸ್ಬಿಡೋಣ, ಓಕೆನಾ? ನಮಸ್ತೆ, ಶ್ರೀಕೃಷ್ಣಾರ್ಪಣಮಸ್ತು. ಜೈ ಗುರು ಅಮರ. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಗಿಡಮೂಲಿಕೆ, ಅದರ ಹೆಸರು ಬಂದು ನಾವು ನಾಗದಮನಿ ಅಂತ ಕರಿತೀವಿ, ಮತ್ತು ವಿಷರ್ಪಿಣಿ ಅಂತ ಕರೀತಾರೆ. ಕನ್ನಡದಲ್ಲಿ ತುಂಬ ಜನಕ್ಕೆ ಪರಿಚಯ ಆಗಿರುವಂಥ ಹೆಸರು ಯಾವುದು ಅಂದರೆ ಈಶ್ವರಿ ಬಳ್ಳಿ ಅಂತ. ಇದರಲ್ಲಿ 2 ವಿಧ ಇರುತ್ತೆ. ಒಂದು ಬಿಳಿ ಈಶ್ವರಿ ಬಳ್ಳಿ, ಎರಡನೇದು ಕರಿ ಈಶ್ವರಿ ಬಳ್ಳಿ ಅಂತ. ಬಿಳಿದು ತುಂಬ ಕಡೆ ಸಿಗುತ್ತೆ. ಕರಿದು ಸ್ವಲ್ಪ ರೇರು. ಕೆಲವು ಕಡೆ ಅದೇ ಕರಿದೇ ಜಾಸ್ತಿ ಸಿಗುತ್ತೆ, ಕೆಲವು ಕಡೆ ಬಿಳಿದೇ ಜಾಸ್ತಿ ಸಿಗುತ್ತೆ. ಆಮೇಲೆ ಕರಿದು ಬಿಳಿದು ಎರಡೂ ಒಂದೇ ಕಡೆ ಇರಲ್ಲ. ಇದು ವಿಶೇಷ. ಇದು ಕರಿದು ಇಲ್ಲಿದೆ ಅಂದರೆ ಇನ್ನೊಂದು 10 ಅಡಿ 20 ಅಡಿ 30 ಅಡಿ ದೂರದಲ್ಲೇ ಇನ್ನೊಂದು ಇರುತ್ತೆ. ಅದು ಎರಡು ಒಂದು ಹಿಂಗೆ ಬೆಳೆಯಲ್ಲ, ಆಪೋಸಿಟ್ ಹಿಂಗೆ ಬೆಳೆಯುತ್ತೆ. ಇದು ವಿಶೇಷ. ಕರಿ ಬಿಳಿ ಒಟ್ಟಾಗಲ್ಲ ಇದು. ಮತ್ತು ಇದೆರಡರಲ್ಲೂ ಔಷಧಿ ಗುಣಗಳು ಹೆಚ್ಚಿದೆ. ಸಮೂಲವು ಔಷಧಿನೇ. ಮತ್ತು ವಿಶೇಷವಾಗಿ ಈ ಗಿಡದಲ್ಲಿ ತಾಂತ್ರಿಕದಲ್ಲಿ ತುಂಬ ಕೆಲಸಕ್ಕೆ ಬರುತ್ತೆ. ಪ್ರತಿಯೊಂದೂ ನಿಮಗೆ ಗಿಡ ತೋರಿಸ್ತಾ ಹೇಳ್ತೀನಿ, ನೋಡ್ಕೊಳ್ಳಿ, ನೀವು ನೋಟ್ ಮಾಡ್ಕೊಳ್ಳಿ. ನಾವು ನಾಗದಮನಿ ಅಂತ ಕರಿತೀವಿ ಇದನ್ನು. ಈ ನಾಗದಮನಿಯ ಬೇರಲ್ಲಿ ನೋಡಿ ಈ ಥರ ಇರುತ್ತೆ ಬೇರು. ನಿಮಗೋಸ್ಕರ ಈಗ ಹುಡುಕಿ ಒಂದು ಬೇರು ತೊಗೊಂಬಂದೆ. ಈ ಬೇರು ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ನೋಡಿ. ಇದು ಬಂದು ಈ ಹಾವು ಕಚ್ಚುತ್ತಲ್ವ, ಹಾವು ಕಚ್ಚಿಬಿಟ್ಟಿರುತ್ತೆ ಅಂಥವ್ರಿಗೆಲ್ಲ ತುಂಬ ಕೆಲಸ ಮಾಡುತ್ತೆ. ಭಾರತದಲ್ಲೇ ಪುರಾಣದಲ್ಲಿ ಅಂದರೆ ಪಾರಂಪರಿಕವಾದಂಥ ವೈದ್ಯಕೀಯ ಚಿಕಿತ್ಸೆಯಲ್ಲಿ ಹಾವು ಕಡಿತಕ್ಕೆ, ಚೇಳು ಕಡಿತಕ್ಕೆ, ವಿಷಪ್ರಾಶನಕ್ಕೆ ಎಲ್ಲದಕ್ಕೂ ಮೊಟ್ಟ ಮೊದಲ ಬಾರಿಗೆ ಯೂಸ್ ಮಾಡ್ತಾ ಇದ್ದಂಥದ್ದೇ ಇದೇ ಬೇರು, ಓಕೆನಾ? ಇದು ಸಾಕ್ಷಾತ್ ಈಶ್ವರ ಸಂಭೂತ. ಇದಕ್ಕೆ ಈಶ್ವರಿ ಬೇರು ಅಂತಲೂ ಕರೀತಾರೆ. ಈಶ್ವರ ಬೇರೆ ಅಲ್ಲ, ಈಶ್ವರಿ ಬೇರೆ ಅಲ್ಲ. ಅದಕ್ಕೆ ಅವರು ಅರ್ಧನಾರೀಶ್ವರರಾಗಿರೋದು. ಅದಕ್ಕೆ ಇದು ಆ ಪರಮೇಶ್ವರನೇ ಮನುಷ್ಯ ಕುಲಕ್ಕೆ ಕಲ್ಯಾಣವಾಗಲಿ ಅಂತ ಕೊಟ್ಟಿರೋದು. ಇವಾಗ ಇದನ್ನು ಹಾವು ಕಚ್ಚೋದಕ್ಕೆ ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಹಾವು ಕಚ್ಚಿದೆಯಾ, ಇದನ್ನು ಈಶ್ವರಿ ಬಳ್ಳಿ ಬೇರನ್ನ ತೊಗೊಂಬರ್ಬೇಕು. ಇನ್ನು ಇದು ಬೇರು ಚಿಕ್ಕದಿದೆ, ಇನ್ನು ದಪ್ಪ ಬರುತ್ತೆ. ಆ ಬೇರನ್ನ ತೊಗೊಂಬಂದು ಜಜ್ಜಿಬಿಟ್ಟು ಕ್ಲೀನಾಗಿ ಅರೆದು ಅದನ್ನು ಈ ಹಾವು ಕಚ್ಚಿರೋ ಜಾಗದಲ್ಲಿ ಪಟ್ಟು ಕಟ್ಟಬೇಕು.
ಜೊತೆಗೆ ಇದರಲ್ಲಿ ಒಂದು 2-3 ಎಲೆ ಅದೊಂದಷ್ಟು ಎಲೆ ಹಾಕ್ಕೊಂಡ್ರು ಕೂಡ ನಿಮಗೆ ಆ ಗೊಜ್ಜು ಅನ್ನೋದು ಚೆನ್ನಾಗಿ ಬರುತ್ತೆ, ರಸ ಅನ್ನೋದು ಹಾಕ್ಕೊಂಡು ಕೂಡ ಕಟ್ಬೋದು. ಆ ಪಟ್ಟು ಕಟ್ಬಿಟ್ರೆ ಆ ಪಟ್ಟು ಕಟ್ಟಿರೋ ಜಾಗದಲ್ಲಿ ಇರೋವಂಥ ಈ ಬೇರು ಕಪ್ಪಗಾಗೋಗುತ್ತೆ. ಅದು ಕಪ್ಪಗಾಯಿತು ಅಂದರೆ ದೇಹದಲ್ಲಿರುವಂಥ ಹಾವು ಕಚ್ಚಿರೋ ವಿಷ ಆಗಲಿ, ಚೇಳು ಕಚ್ಚಿರೋ ವಿಷ ಆಗಲಿ ಎಲ್ಲನೂ ಎಳ್ಕೊಂಬಿಟ್ಟಿದೆ ಅಂತ ಅರ್ಥ. ಹಿಂದೆ ನಾವು ಒಂದು ಗಿಡ ತೋರಿಸಿದ್ವಿ, ಯಾವುದು ಮೇಕೆ ಮುಟ್ಟದ ಸೊಪ್ಪು ಅಂತ. ಅದನ್ನು ತೊಗೊಂಡು ಅದೊಂದು ಅರ್ಧಲ್ಲೇ ಕೊಟ್ಟು ವಾಮಿಟು ಮಾಡಿಸಿ ಇದನ್ನು ಕೊಟ್ಟರೆ ತುಂಬ ಚೆಂದಾಗಿ ಅವರು ಪಿಕಪ್ ಆಗಿಬಿಡ್ತಾರೆ. ಎಲ್ಲೋ ಇರುತ್ತೆ ಈಗ ಹಳ್ಳಿಗಾಡಲ್ಲಿ ಹಾಸ್ಪಿಟ್ಲು ಹೋಗಲೇಬೇಕು. ನೀವು ಇದನ್ನೇ ಎಲ್ಲ ಮಾಡಿಕೊಂಡು ನಾನು ರೆಡಿ ಆಗ್ತೀನಿ ಅಂದರೆ ಆಗಲ್ಲ. ಒಂದೊಂದ್ಸಲಿ ಹಣೆ ಬರ ಕಟ್ಟಿದರೆ ಏನು ಮಾಡಿದ್ರೂ ಬದುಕಲ್ಲ, ಕರ್ಮಾನುಸಾರ ಜೀವನ ಅಂತ ಹೇಳ್ತೀವಿ. ಅದಕ್ಕೆ ಆದರೆ ಹಾಸ್ಪಿಟ್ಲಿಗೆ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಬಳಸ್ಕೊಬೋದು. ಇದು ತುಂಬ ಚೆನ್ನಾಗಿ, ಹಾಸ್ಪಿಟ್ಲೇ ಇಲ್ದಿದ್ದಂಥ ಕಾಲದಲ್ಲಿ ಇದನ್ನೇ ಬಳಸಿ ತುಂಬ ಜನ ಉಳಿದಿದ್ದಾರೆ. ಬಟ್ ಇವತ್ತಿನ ದಿವಸ ಅದು ಹೆಂಗೆ ಮಾಡೋದು ಏನು ಅಂತ ಗೊತ್ತಿರಲ್ಲ ತುಂಬ ಜನಕ್ಕೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ, ಇದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಆ ಹಾವು ಕಚ್ಚಿರೋ ಜಾಗದಲ್ಲಿ, ಚೇಳು ಕಚ್ಚಿರೋ ಜಾಗದಲ್ಲಿ ಹಚ್ಚೋದು, ಓಕೆನಾ. ಆಮೇಲೆ ಇದೇ ಬೇರಲ್ಲಿ ಸುಮಾರು ಥರ ಔಷಧಿಗಳು ಮಾಡ್ಕೊಬೋದು. ಈಗ ಒಂದು ಹಾವು ಕಚ್ಚಿದ್ದಕ್ಕೆ, ಚೇಳು ಕಚ್ಚಿದ್ದಕ್ಕೆ ಅದೆಲ್ಲ ಮುಗೀತಲ್ವಾ. ಇವಾಗ ಇದನ್ನು ಇನ್ನೊಂದು ಏನು ಮಾಡ್ಕೊಬೋದು ಅಂದರೆ, ಈ ಕೀಲು ನೋವುಗಳಿರುತ್ತೆ, ವಾತದಿಂದ ಬರುವಂಥ ಕೀಲು ನೋವುಗಳು. ಆ ಕೀಲು ನೋವುಗಳಿಗೆ ಇದನ್ನೇನು ಮಾಡಬೇಕು, ಚೆಂದಾಗಿ ಒಂದಿಷ್ಟು ಶೇಖರಣೆ ಮಾಡಿ ತೊಗೊಂಡು ಹೋಗಿ ಕ್ಲೀನಾಗಿ ನೆರಳಲ್ಲಿ ಕ್ಲೀನಾಗಿ ತೊಳೆದು ಮಣ್ಣಿಲ್ದಿರಂಗೆ ಕ್ಲೀನಾಗಿ ತೊಳೆದು ನೆರಳಲ್ಲಿ ಎಲ್ಲ ಒಂದು ಅಷ್ಟೇ ಜಜ್ಜಿ ಹಾಕ್ಬಿಟ್ಟು ಕಟ್ ಮಾಡಿ ಹಾಕ್ಬಿಟ್ರು ಒಣಗೋಗುತ್ತೆ. ಒಣಗೋದ್ಮೇಲೆ ಅದನ್ನು ಒಂದು ಪೌಡ್ರ್ ಮಾಡಿಕ್ಕೊಬೇಕು. ಪೌಡ್ರು ಮಾಡಿಕೊಂಡು 1 ಗ್ರಾಮು ಇಲ್ಲ 1.5 ಗ್ರಾಮು ಏಜ್ಗೆ, ಒಂದು 25 ಆಗಿದೆ 1 ಗ್ರಾಮು, ಇನ್ನು ಸ್ವಲ್ಪ 25 ಮೇಲೆ ಆಗಿದೆ ಅಂದರೆ ಒಂದು 2 ಗ್ರಾಮು ಇದನ್ನು ಹಾಲಲ್ಲಿ ಇಲ್ಲ ನೀರಲ್ಲಿ ಹಾಕ್ಕೊಂಡು ಊಟಕ್ಕಿಂತ ಮುಂಚೆ ಕುಡಿದ್ರೆ ಏನಾಗುತ್ತೆ, ಈ ವೈಟ್ ಪ್ಯಾಚಸ್ ಅಂತ ಬರುತ್ತೆ, ತೊನ್ನು ಅಂತ ಹೇಳ್ತಾರೆ. ಆ ತೊನ್ನು ಕಂಟ್ರೋಲು ಬಂದ್ಬಿಡುತ್ತೆ. ನಿಧಾನಕ್ಕೆ ಆ ತೊನ್ನಿರೋ ಪ್ಯಾಚಸ್ ಕಡೆ ಎಲ್ಲ ಮಾಮೂಲಿ ಸ್ಕಿನ್ ಬರೋ ಸ್ಟಾರ್ಟ್ ಆಗುತ್ತೆ. ಇದನ್ನು ತೊನ್ನು ಬರೋದು ಬಂದ್ಬಿಟ್ಟು ಪೂರ್ವಜನ್ಮದ ಕರ್ಮದಿಂದ, ಅದು ಬೇರೆ ಟ್ರ್ಯಾಕು, ಬೇಡ ಅದು ಹೇಳೋದು. ಬಟ್ ಆದರೆ 90% ಅಷ್ಟು ತೊನ್ನು ಇದರಲ್ಲಿ ಕಮ್ಮಿ ಮಾಡ್ಕೊಬೋದು. ಬಾಕಿ ಉಳಿದಿತ್ತು ಅಂದರೆ ಕರ್ಮ ಅನುಭವಿಸ್ಲೇಬೇಕು, ವಿಧಿ ಇಲ್ಲ ಅಂತ ಅರ್ಥ, ಓಕೆನಾ. ಆಮೇಲೆ ಈ ಕೀಳ್ನೋವು ಹೇಳ್ತಾ ಇದ್ದೆ, ಈ ಕೀಳ್ನೋವು ಕೂಡ ಈ ಚೂರ್ಣನ ಒಂದು 2 ಗ್ರಾಮ್ ತೊಗೊಂಡು ಸತತವಾಗಿ ಒಂದು 7ರಿಂದ ಒಂದು 14 ದಿವಸದವರೆಗೂ ಹಾಲಲ್ಲಾಗಲಿ ನೀರಲ್ಲಾಗಲಿ ಊಟ ಆದಮೇಲೆ ತೊಗೊಂಡ್ರೆ, ಇದು ತೊನ್ನಿಗೆ ಊಟಕ್ಕಿಂತ ಮುಂಚೆ ಬೆಳಗ್ಗೆ ಸಾಯಂಕಾಲ, ಇದು ಕೀಲು ನೋವುಗಳಿಗೆ ಊಟ ಆದಮೇಲೆ ಬೆಳಗ್ಗೆ ಸಾಯಂಕಾಲ 2 ಗ್ರಾಮು, ಜಾಸ್ತಿ ಅಲ್ಲ, 2 ಗ್ರಾಮು ಚೂರ್ಣನ ನೀರಲ್ಲಿ, ಉಗುರು ಬೆಚ್ಚ ನೀರಲ್ಲಿ ಇಲ್ಲಾಂದರೆ ಉಗುರು ಬೆಚ್ಚ ಹಾಲಲ್ಲಿ ತೊಗೊಂಡು ಬಂದರೆ ಕೀಲು ನೋವುಗಳೆಲ್ಲ ಹೋಗ್ಬಿಡುತ್ತೆ, ಓಕೆನಾ. ಮತ್ತು ಇದು ತಾಂತ್ರಿಕವಾಗಿ ತುಂಬ ಬಳಕೆ ಬರುತ್ತೆ. ಏನು ಅಂದರೆ ಈ ಶತ್ರುಗಳು ಕಾಟ ಇರ್ಬೋದು, ಮತ್ತು ಯಾರಾದರೂ ಏನಾದರೂ ನಿಮಗೆ ನಿಮ್ಮ ಏಳಿಗೆಗೆ ಸಹಿಸ್ತಿರೋನೋ, ಇಲ್ಲ ಅಂದರೆ ಬೇರೆ ಯಾವುದೋ ಹೊಟ್ಟೆ ಉರಿಯಿಂದನೋ ಏನಾದರೂ ಆಗಿರ್ಬೋದು. ಮನುಷ್ಯನಿಗೆ ಮಾಟ ಮಂತ್ರ ಮಾಡಿಸ್ಬೇಕು ಅಂದರೆ ಹೊಟ್ಟೆ ಉರಿ ಬಂದರೆ ಸಾಕು ಮಾಡಿಸ್ತಾರೆ. ಅದು ಒಳ್ಳೆಯದಲ್ಲ, ಅದು ತುಂಬ ಬ್ಯಾಡ್, ಅದು ಮಾಡಬಾರ್ದು. ಆ ಥರ ಏನಾದರೂ ನಿಮಗೇನಾದರೂ ಡೌಟ್ ಇದ್ದು ಯಾರಾದರೂ ನಮ್ಮ ಮೇಲೆ ಸ್ತಂಭನ ಮಾಡಿಸಿದ್ದಾರೆ, ಇಲ್ಲ ಉಚ್ಚಾಟನೆ ಮಾಡಿಸಿದ್ದಾರೆ, ಇಲ್ಲ ಯಾವುದೋ ಒಂದು ಶುದ್ರ ಶಕ್ತಿನ ನಮ್ಮ ಮೇಲೆ ಚೂ ಬಿಟ್ಟಿದ್ದಾರೆ, ಭೂತ ಪ್ರೇತ ಪಿಚಾಚಿಗಳು ಇಂಥವೆಲ್ಲ ಇಟ್ಕೊಂಡೇ ಮಾಡೋದು, ಸಿದ್ಧಿ ಮಾಡಿಕೊಂಡು ಅದನ್ನು ಚೂ ಬಿಡೋದು. ಅದು ಏನಾಗುತ್ತೆ, ನಿಮ್ಮ ಮೇಲೆ ಬಂದು ಆವರಿಸಿ ನಿಮಗೆ ತೊಂದರೆ ಕೊಡುತ್ತೆ. ಯಾವ್ಯಾವ ಥರ ತೊಂದರೆ ಕೊಡುತ್ತೆ ಅಂದರೆ ಹೇಳೋಕ್ಕೆ ಹತ್ತಿರ ಅದು ಬರಲ್ಲ. ಅದು ಹೇಳೋಕ್ಕೆ ಅದು ಹೆಂಗಾಗುತ್ತೆ ಅಂದರೆ ತುಂಬ ಮನುಷ್ಯನಿಗೆ ಕಷ್ಟ ಆಗೋಗುತ್ತೆ. ಆರ್ಥಿಕವಾಗಲಿ ಆಮೇಲೆ ದೈಹಿಕವಾಗಲಿ ಏಳಿಗೆ ಅನ್ನೋದೇ ಇರಲ್ಲ, ಆ ಥರ ಇರುತ್ತೆ. ಅಂಥವರು ಕೂಡ ಇದನ್ನು ಒಳ್ಳೆಯ ಅಮಾವಾಸ್ಯೆ, ಒಳ್ಳೆ ಗುರುಪುಷ್ಯ ಯೋಗ, ಒಳ್ಳೆ ಹುಣ್ಣಿಮೆ ಅದ್ರ ಹಿಂದಿನ ದಿವಸ ಬಂದು ಈ ಗಿಡ ಹುಡುಕಿ ಇಟ್ಕೊಂಡು ಇದಕ್ಕೆ ಕಾಯಿ ಕರ್ಪೂರ ಎಲ್ಲ ಕೊಟ್ಟುಕೊಂಡು ಮನೇಲಿ ಮಾಮೂಲಿ ಹೆಂಗೆ ಪೂಜೆ ಮಾಡ್ತೀರೋ ಹಂಗೆ ಪೂಜೆ ಮಾಡಿ, ಈ ಥರ ವಿಚಾರಗಳಿಗೆಲ್ಲ ನೀನು ನನಗೆ ಹೆಲ್ಪ್ ಮಾಡಬೇಕು ಅಂತ ಕೇಳಿ ಇದಕ್ಕೊಂದು ಕಂಕಣ ಕಟ್ಟಿ ನಾಳೆ ಬಂದು ಈ ಸಿದ್ಧಿ ಯೋಗದಲ್ಲಿ ನೀನು ತೊಗೊಂಡೋಗ್ತೀನಿ ಅಂತ ಹೇಳಿ ನೀವು ಬಂದು ಮತ್ತೆ ಒಂದು ಸ್ವಲ್ಪ ಪೂಜೆ ಮಾಡಿ ಒಂದು ಈಶ್ವರನ ಜಪನೋ ಯಾವುದೋ ಒಂದು ದೇವ್ರ ಜಪ ಮಾಡ್ಕೊಂಡು ಇದರಲ್ಲಿರೋ ಶಕ್ತಿಯೆಲ್ಲ ಹಾಗೆ ಉಳಿದಿದ್ದು ಈ ಕಲ್ಯಾಣಕ್ಕೆ, ಈ ನನ್ನ ಜೀವನ ಉದ್ಧಾರ ಕಲ್ಯಾಣಕ್ಕೆ ನೀನು ನನಗೆ ಒಳ್ಳೇದು ಮಾಡಿಕೊಡಮ್ಮ ಅಂತ ಕೇಳ್ಬಿಟ್ಟು ಇದನ್ನು ಉತ್ತರ ದಿಕ್ಕಿನಲ್ಲಿ ಹೋಗಿರೋವಂಥ ಬೇರನ್ನ ತೊಗೊಂಡೋಗಿ ತಾಯ್ತಾ ಮಾಡಿ ಕಟ್ಕೊಳ್ಳುವಂಥದ್ದು. ಇದು ನಿಮಗೆ ನೀವೇ ಮಾಡ್ಕೊಳ್ಳಿ ಅಂತ ನಾವು ಹೇಳ್ಕೊಡೋದು, ಮಾಡ್ಕೊಳ್ಳಿ, ಒಳ್ಳೆಯದು. ಇಲ್ಲ ಎಲ್ಲೇ ಹೋಗಿ ದುಡ್ಡು ಕೊಡ್ತೀನಿ, ದುಡ್ಡು ಕಳ್ಕೊತೀನಿ ಅಂದರೂ ಕೂಡ ನಿಮ್ಮ ಇಷ್ಟ. ಅದು
ಮತ್ತು ಇದರಲ್ಲಿ ಇದು ಬಂದು ಹೇಳಿದ್ನಲ್ಲ ಅರ್ಧನಾರೇಶ್ವರ ಅಂತ. ಈಶ್ವರ ಬೇರೆ ಅಲ್ಲ, ಈಶ್ವರಿ ಬೇರೆ ಅಲ್ಲ. ಜಗತೇ ಕಪಿತಂ ಒಂದೇ ಪಾರ್ವತಿಂ ಪರಮೇಶ್ವರಂ. ಹಾಗೆ ತಂದೆ ತಾಯಿ ಅವರಿಬ್ಬರು ಇಡೀ ಜಗತ್ತಿಗೆ. ಅದರಿಂದ ಇದು ಅರ್ಧನಾರೇಶ್ವರನೂ ಹೌದು. ಓಕೆನಾ. ಇದನ್ನು ಗಂಡ ಹೆಂಡತಿ ದೂರ ಆಗ್ಬಿಟ್ಟಿರ್ತಾರೆ. ಅವರು ಕೂಡ ಇದನ್ನು ಅವ್ರು ಮತ್ತೆ ಸಿಗಲಿ ಮತ್ತೆ ಬರಲಿ ಅಂತ ಆಕರ್ಷಣೆ ಮಾಡ್ಕೊಳ್ಳೋ ಕೂಡ ಇದರಲ್ಲಿ ವಿದ್ಯೆ ಬರುತ್ತೆ. ಜೊತೆಲೇ ಇದ್ದಾರೆ, ಬಟ್ ಆದರೆ ಮಿಂಗಲ್ ಆಗ್ತಾ ಇರಲ್ಲ. ಆ ಥರ ಟೈಮಲ್ಲಿ ಒಂದು ಚಾನ್ಸ್ ಸಿಕ್ಕಿದಾಗ ಮಿಂಗಲ್ ಆಗ್ಬೇಕಾದ್ರೆ ಏನು ಮಾಡಬೇಕು ಅಂದರೆ, ಇದ್ರದ್ದು ಹೂವು ಆ ಥರನೇ ಇರುತ್ತೆ. ನೀವು ಪರ್ಪಲ್ ಕಲರ್ ಬ್ಲೂ ಕಲರ್ ಮಿಕ್ಸ್ಚರಲ್ಲಿ ಬರುತ್ತೆ, ಬಂದಾಗ ತೋರಿಸ್ತೀನಿ ನಾನು. ಇನ್ನು ಬೆಳಿಬೇಕು ಇನ್ನೂ ಸ್ವಲ್ಪ. ಅದು ಆ ಹೂವನ್ನ ಒಂದಷ್ಟು ಹೂವು ಸಂಗ್ರಹಣೆ ಮಾಡ್ಕೊಬೇಕು, ಅದನ್ನು ಒಣಗಿಸ್ಕೊಬೇಕು. ಈ ಬೇರನ್ನ ಒಂದಿಷ್ಟು ಸಂಗ್ರಹಣೆ ಮಾಡ್ಕೊಬೇಕು, ಇದನ್ನು ನೆರಳಲ್ಲಿ ಕ್ಲೀನಾಗಿ ಒಣಗಿಸ್ಕೊಬೇಕು. ಎಳ್ಳು ಕುಟ್ಟಿ ಚೂರ್ಣ ಮಾಡಿ ಅದನ್ನು ನೈಸ್ ಪೌಡ್ರ್ ಮಾಡ್ಕೊಂಡು ವಸ್ತ್ರ ಕಾಯ್ತದಲ್ಲಿ, ಅಂದರೆ ನಾವು ಮಕ್ಕಳಿಗೆಲ್ಲ ಸರಿ ಮಾಡ್ತೀವಲ್ಲ ಆ ಥರ ಒಂದು ವಸ್ತ್ರ ಕಟ್ಬಿಟ್ಟು ಅದರಲ್ಲಿ ಹಾಕಿ ಚೆಂದಾಗಿ ಅದನ್ನು ಜಾಲಿಸಿದ್ರೆ ಕೆಳಗಡೆ ಒಳ್ಳೆ ಪೌಡ್ರ್ ಸಿಗುತ್ತೆ. ಆ ಪೌಡ್ರನ್ನ ಎತ್ತಿಕ್ಕೊಬೇಕು. ಆ ಪೌಡ್ರನ್ನ ಏನು ಈ ಗಂಡಸರ ಕಾಮದಂಡ ಇರುತ್ತೆ, ಆ ಕಾಮದಂಡಕ್ಕೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ 1-3 ಗ್ರಾಮ್ ಹಾಕ್ಕೊಂಡು ಕೈಯಲ್ಲಿ ಜೇನುತುಪ್ಪ ಮಿಕ್ಸ್ ಮಾಡಿ ಆ ಕಾಮದಂಡಕ್ಕೆ ಏನು ಮಾಡಬೇಕು, ಈ ರೀತಿ ಹಚ್ಕೊಬೇಕು. ಈ ರೀತಿ ಹಚ್ಕೊಂಡು ಅದನ್ನು ಒಣಗೋಗಿ ಬಿಡಬೇಕು. ಅದನ್ನು ಒಣಗೋಗಿ ಬಿಟ್ಟು ಆದಮೇಲೆ ಅವರ ಏನು ಧರ್ಮಪತ್ನಿಯೊಂದಿಗೆ ಅವರು ಸಂಭೋಗ ನಡೆಸಿದೆ ಆದರೆ ಅವರು ಜೊತೇಲಿ ಅವರಿಬ್ಬರ ಜೊತೇಲಿ ಅನುಬಂಧ ಅನ್ನೋದು ಇರುತ್ತಲ್ಲ, ಅನುಬಂಧ ಯಾರು ಏನು ಮಾಡಿಸಿದ್ರೂ ಹೋಗಲ್ಲ, ಒಂದೇ ಜೊತೆಲೇ ಇರ್ತಾರೆ. ಅರ್ಧನಾರೇಶ್ವರ ಗೊತ್ತಲ್ವ ನಿಮಗೆ, ಅದೇ ರೀತಿ ಇರ್ತಾರೆ, ಹಂಗೆ ಇರ್ತಾರೆ. ಆಮೇಲೆ ಇನ್ನೂ ಇದರಲ್ಲಿ ವಿಚಾರಗಳಿದೆ. ನಾನು ಆಮೇಲೆ ಅಂತ ಏನು ಕೇಳಿದ್ದಂದರೆ ರಸವಾದದಲ್ಲೂ ಕೂಡ ಈ ಎಲೆಗಳ್ನ ಹರಿದು ಕೆಲವು ಏನು ಮರ್ಕ್ಯುರಿ ಅದನ್ನೆಲ್ಲ ಕಟ್ಟೋಕ್ಕೆ ಯೂಸ್ ಮಾಡ್ತಾರೆ. ರಸವಾದದಲ್ಲೂ ಇದು ಕೆಲಸಕ್ಕೆ ಬರುತ್ತೆ, ಅಷ್ಟು ಒಳ್ಳೆಯದು. ಆಮೇಲೆ ಇನ್ನೂ ಇದೆ, ತುಂಬ ಇದೆ ಇದ್ರದ್ದು. ಈ ಹೂವು ಬಿಟ್ಟಾಗ ಬಂದು ಇನ್ನೂ ಒಂದಷ್ಟು ವಿಚಾರ ಹೇಳ್ತೀನಿ. ಈಗ ಎಷ್ಟೆಷ್ಟು ಹೇಳಿದ್ದೀವಿ. ಈಗ ಅವು ಕಚ್ಚಿದ್ದಕ್ಕೆ, ಚೇಳು ಕಚ್ಚಿದ್ದಕ್ಕೆ, ವಿಷಪ್ರಾಶನ ಆಗಿರೋದಕ್ಕೆ, ಕೀಲು ನೋವುಗಳಿಗೆ, ಆಮೇಲೆ ಮಂಡಿ ನೋವು ಏನಾದಿತ್ತು ಅಂದರೆ ಈ ಎಲೆಗಳನ್ನ ಫುಲ್ಲು ಹರಿದ್ಬಿಟ್ಟು ಗೊಜ್ಜು ಥರ ಮಾಡಿ ಅದನ್ನು ಕಟ್ಟಿ ಪೇಸ್ಟ್ ಮಾಡಿ ಬಿಟ್ಟರೆ ಒಂದು 7 ದಿವಸ ಮಾಡಿಕೊಂಡ್ರೆ ಮಂಡಿ ನೋವುಗಳು ಕ್ಲಿಯರ್ ಆಗಿಬಿಡುತ್ತೆ. ಅದಕ್ಕಾಯಿತು. ಇನ್ನು ತಾಂತ್ರಿಕ ವಿಚಾರದಲ್ಲಿ ಗಂಡ ಹೆಂಡ್ತಿದ್ದು ಅದಾಯಿತು. ಮತ್ತು ವಶೀಕರಣಕ್ಕೆ ಯೂಸ್ ಮಾಡ್ತಾರೆ. ಆಮೇಲೆ ಶತ್ರು ಭಯಕ್ಕೆ ಏನಾಗುತ್ತೆ, ಶತ್ರುಗಳೇನೋ ಮಾಡಿಸಿರ್ತಾರೆ, ಅದಕ್ಕೆಲ್ಲ ತಡೆ ಹೊಡಿಬೇಕು, ಎಲ್ಲ ಫುಲ್ಲು ತಡೆ ನಿಂತ್ಕೊಂಡ್ಬಿಡ್ಬೇಕು, ಅದು ಬರಬಾರ್ದು ನಮ್ಮ ಒಳಗಡೆ ಅಂದರೆ ಅದಕ್ಕೂ ತಾಯ್ತ ಮಾಡ್ಕೊಬೋದು. ಯಾರು ನಿಮ್ಮನ್ನ ವಶೀಕರಣ ಮಾಡೋಕ್ಕೆ ಸಾಧ್ಯ ಇಲ್ಲ, ಏನು ಮಾಡೋಕ್ಕೂ ಸಾಧ್ಯ ಇಲ್ಲ, ಅದಲ್ಲೇ ತಡೆದ್ಬಿಡುತ್ತೆ. ಮತ್ತು ಈ ಬೇರ್ನ ಈ ಥರ ತೊಗೊಂಡು ಹೋಗ್ಬಿಟ್ಟು ಮನೇಲಿ ನೀವು ಅಂಕೋಲೆ ಹುಲಿ ಉರಿದೆಲ್ಲ ಕಟ್ತಿರಲ್ಲ, ಅದ್ರ ಜೊತೆಗೆ ಈ ಥರ ಕಟ್ಬಿಡೋದು ದಳಬಂದ್ರಕ್ಕೆ. ಹೊಸಲು ಮೇಲ್ಗಡೆ ಇರುತ್ತಲ್ಲ, ಈಗ ನೀವು ಧರ್ಮಸ್ಥಳ ಮಂಜುನಾಥನ ತೆಂಗಿನಕಾಯಿ ಕಟ್ತೀರಲ್ವ, ಆ ಥರ ಅದಕ್ಕೆ ಇಲ್ಲಿ ಕಟ್ಬಿಟ್ರೆ ನಿಮ್ಮ ಮನೆ ಒಳಗಡೆ ಯಾವುದೇ ಕಾರಣಕ್ಕೂ ವಿಷ ಇರುವಂಥ ಕೀಟಾಣುಗಳು, ಸರ್ಪ ಇರ್ಬೋದು, ಯಾವುದೇ ಥರ ಸರ್ಪ ಇರ್ಬೋದು, ಚೇಳುಗಳಿರ್ಬೋದು, ಯಾವುದೇ ಥರ ಚೇಳಿರ್ಬೋದು, ಇದೇ ಥರ ಕಚ್ಚಿ ಮನುಷ್ಯನಿಗೆ ಗಾಯ ಮಾಡಿ ಜೀವ ತೆಗೆಯುವಂಥದ್ದು ಯಾವುದೇ ಇರ್ಬೋದು, ಆ ಥರ ವಿಷ ಜಂತುಗಳು ಈ ಮನೆ ಒಳಗಡೆ ಬರೋಲ್ಲ. ಹಿಂದೆ ಆವಾಡಿಗರೆಲ್ಲ ಏನು ಮಾಡ್ತಾಯಿದ್ರು, ಒಂದು ಕೈಯಲ್ಲಿ ಹಿಂಗೆ ಇಕ್ಕೊಂಡು ಹಿಂಗೆ ಅನ್ನೋರು, ಅದಕ್ಕೆ ಆವಾಡಿಗರು ಹಿಂಗೆ ಅಂತ ಇರೋರು. ಈ ಕೈ ಖಾಲಿ ಕೈ ಇರೋದು, ಈ ಕೈ ತೋರಿಸ್ದಾಗ ಅದು ಬೈಟ್ ಮಾಡೋಕ್ಕೆ ಬರುತ್ತೆ. ಈ ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಇಕ್ಕೊಂಡು ಇದನ್ನ ಒಂದಿಷ್ಟು ಉದ್ದ ಚಕ್ಕೆ ಇಕ್ಕೊಂಬಿಟ್ಟು ಏನು ಮಾಡ್ತಾಯಿದ್ರದ್ದು, ಹಿಂಗೆ ತೋರಿಸ್ತಾಯಿದ್ರು, ಹಿಂಗೆ ಅಂತ ಇರು, ಅದು ಹಿಂದೆಗಡೆ ಹೋಗ್ಬಿಡ್ತಾಯಿತ್ತು. ಈ ಖಾಲಿ ಕೈಗೆ ಮುಂದೆ ಬರುತ್ತೆ, ಇದನ್ನ ಇಕ್ಕೊಂಡು ಹಿಂಗಂದರೆ ಅದು ಹಿಂದೆ ಹೋಗ್ಬಿಡುತ್ತೆ. ಆ ರೀತಿ ಇದರ ವಾಸನೆ ಕಂಡ್ರೆ ಹಾವುಗಳಿಗಾಗಲ್ಲ. ವಿಷ ಒಳಗಡೆ ಇಕ್ಕೊಂಡು ಇರುತ್ತಲ್ಲ ಅಂಥ ಪ್ರಾಣಿಗಳಿಗೆ ಇದು ವಾಸನೆ ಕಂಡ್ರೆ ಆಗಲ್ಲ. ಆಮೇಲೆ ಇದ್ರ ಎಲೆನೂ ಅಷ್ಟೇ, ನೀವು ಒಂದು ಎಲೆ ಈ ಥರ ತೊಗೊಂಡು ಸ್ವಲ್ಪ ಹಿಂಗೆ ಕ್ರಷ್ ಮಾಡಿಬಿಟ್ಟು, ಸ್ವಲ್ಪ ಜಾಸ್ತಿ ಕ್ರಷ್ ಮಾಡ್ಬೋದು, ಸ್ವಲ್ಪ ಸಾಕು, ಘಮ 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 ಅನ್ನುತ್ತೆ, ಅಷ್ಟು ಒಳ್ಳೆಯದು. ಇಷ್ಟು ವಿಚಾರ ಇದರಲ್ಲಿದೆ, ಇಷ್ಟು ಹೇಳಿದ್ದೀನಿ. ಮತ್ತು ಇನ್ನೇನಾದರೂ ವಿಚಾರ ಇದ್ದರೆ ಹೂವು ಬಂದಾಗ ಮತ್ತು ಆ ಹಸಿರು ಕಾಯಿ ತೋರಿಸ್ಬಿಟ್ಟು ನಿಮಗೆಲ್ಲ ಹೇಳ್ತೀನಿ. ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಒಳ್ಳೆ ಗಿಡ ಇದು. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ, ಈ ಕಪ್ಪು ಈಶ್ವರಿ ಬಳ್ಳಿ ಬೇರಿದೆಯಲ್ವ, ಈ ಬೇರಲ್ಲಿ ಕೆಲವರಿಗೆ ಕಣ್ಣಲ್ಲಿ ಪೊರೆ ಮತ್ತು ಕಣ್ಣು ಒಳಗಡೆ ರೆಪ್ಪೆ ಒಳಗಡೆ ಒಂದು ಗುಳ್ಳೆಗಳಾಗುತ್ತೆ. ಆಮೇಲೆ ಕಣ್ಣು ತುಂಬ ರೆಡ್ ಆಗ್ತಾ ಇರುತ್ತೆ, ಕಣ್ಣಲ್ಲಿರುವಂಥ ನರಗಳೆಲ್ಲ ಊದ್ಕೊತಾ ಇರುತ್ತೆ. ಅಂಥವ್ರು ಕೂಡ ಇದರಲ್ಲಿ ಮೈ ಅಂದರೆ ಕಪ್ಪು ಮಾಡ್ಕೊಬೋದು. ಕಪ್ಪು ತುಂಬ ಪ್ರೋಸೆಸ್ ಇದೆ, ಬಟ್ ಹಂಗೆ ಹೇಳ್ತೀನಿ. ಒಣಗಿಸ್ಕೊಂಬಿಟ್ರೆ ನೆರಳಲ್ಲಿ ರಸ ಹಾಗೇ ಇರುತ್ತೆ ಅದರಲ್ಲಿ ಶಕ್ತಿ. ಅದನ್ನು ಏನು ಮಾಡಬೇಕು, ಈ ಸಾಣೆ ಕಲ್ಲಂತ ಬರುತ್ತೆ, ಗಂಧ ಹರಿತಾರಲ್ವ,
ಆ ಕಲ್ಲಲ್ಲಿ ಚೆಂದಾಗಿ ಹರ್ಕೊಬೇಕು. ಒಂದು ಶುದ್ಧವಾಗಿರುವಂಥ ನೀರು ಹಾಕಿ, ಅದು ರೋಸ್ ವಾಟ್ರ್ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಆ ರೋಸ್ ವಾಟ್ರ್ ಹಾಕಿ ಇದನ್ನು ಹರ್ಕೊಂಡು ಆ ಪೇಸ್ಟ್ ಬರುತ್ತಲ್ವ, ಆ ಪೇಸ್ಟ್ನ ಏನು ಮಾಡಬೇಕು, ಈ ಕಣ್ರೆಪ್ಪೆ ಮೇಲೆ ಇಲ್ಲಿ ಕೆಳಗಡೆ ಇಕ್ಕೊಬೇಕು. ಕಣ್ಣು ಒಳಗಡೆ ಹೋದ್ರೂ ಏನೂ ಆಗಲ್ಲ, ಸುಮ್ಮನೆ ಚಿನಿಕ್ ಅನ್ನುತ್ತೆ ಅಷ್ಟೇ, ಒಂದು ಸೆಕೆಂಡು, ಏನೂ ಆಗಲ್ಲ. ಅದನ್ನು ಹಚ್ಕೊಂಡು ಮಲ್ಕೊಳ್ಳೋದ್ರಿಂದ ಏನಾಗುತ್ತೆ, ಆ ಕಣ್ಣಲ್ಲಿರುವಂಥ ವಿಷಪೂರಿತವಾದ ಅಂಥ ಅಂಶಗಳು ಏನಿರುತ್ತೆ ನಮಗೆ ಹಾನಿ ಮಾಡ್ತಾ ಇರೋದು, ಅದೆಲ್ಲ ಈಚೆ ಬಂದುಬಿಡುತ್ತೆ. ಅದೆಲ್ಲ ಹೇಳಿದ್ದೀವಿ, ಮಾಡ್ಕೊಳ್ಳಿ. ಆಪ್ರೇಷನ್ ಮಾಡಬೇಕು ಅಂತಾರೆ, ಕಣ್ಣು ರೆಪ್ಪೆಂಗೆ ಉಲ್ಟಾ ಮಾಡಿದ್ರೆ ಗಡ್ಡೆ ಇರುತ್ತೆ, ಅದನ್ನು ದಿನ ಅದು ಹೋಗೋವರೆಗೂ ಈ ತೇದಿ ಇಲ್ಲಿ ಹಚ್ತಾ ಇದ್ದರೆ ಅದು ಒಳಗಡೆಯಿಂದನೇ ಕರ್ಗೋಗುತ್ತೆ. ಅಷ್ಟು ಸೂಪರಾಗಿ ಕೆಲಸ ಮಾಡುತ್ತಿದ್ದು, ಓಕೆನಾ. ಶ್ರೀ ಕೃಷ್ಣ ಅರ್ಪಣಮಸ್ತು. ಜೈ ಗುರುದೇವ್.